ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ಮಧ್ಯೆ ದಾಖಲೆ ದಂಗಲ್ ಮತ್ತಷ್ಟು ಜೋರಾಗಿದೆ. ಡಿಕೆಶಿ ಅಕ್ರಮದ ಬಗ್ಗೆ ಟನ್ಗಟ್ಟಲೆ ದಾಖಲೆ ಇದೆ ಅಂತ ಎಚ್ಡಿಕೆ ಹೇಳಿದ್ರು. ಇದಕ್ಕೆ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ದಾಖಲೆ ಸಂಗ್ರಹಿಸಲು ಜೆಡಿಎಸ್ ಕಚೇರಿಗೆ ಲಾರಿ ಕಳಿಸ್ತೀವಿ ಅಂತ ಪ್ರತಿಭಟನೆ ನಡೆಸಿದ್ರು. ದಾಖಲೆ ಸಂಗ್ರಹಿಸಿ ರಾಜಭವನಕ್ಕೆ ಕಳಿಸಿ ಅಂತ ಲಾರಿ ರವಾನೆ ಮಾಡಿದ್ದಾರೆ. ಇನ್ನು ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಕುಮಾರಸ್ವಾಮಿ ಮುಖವಾಡ ಧರಿಸಿ ಸೂಟ್ಕೇಸ್ ಹಿಡಿದು ಅಣಕು ಪ್ರದರ್ಶನ ಮಾಡಿದ್ರು. ಈ ವೇಳೆ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದರು. ಇನ್ನು ಕಾಂಗ್ರೆಸ್ ಪ್ರತಿಭಟನೆಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಪುಡಾರಿಗಳು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ನಾನು ಸುಮ್ಮನೆ ಹೇಳಿಲ್ಲ, ನನ್ನ ಬಳಿ ಟನ್ ಗಟ್ಟಲೆ ದಾಖಲೆಗಳು ಇರೋದು ನಿಜ ಅಂತ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. 40% ಕಮಿಷನ್ ಅಂತ ಬಿಜೆಪಿ ಮೇಲೆ ಹೇಳ್ತಾ ಇದ್ರು. ಕಳೆದ 3-4 ವರ್ಷದಿಂದ 25 ಕೋಟಿವರೆಗೂ ಕೆಲಸ ಮಾಡಿದ್ದೀರಿ. ಹಣ ಬಿಡುಗಡೆ ಆಗದೆ ನಿಮ್ಮ ಮನೆಯ ಹೆಣ್ಣುಮಕ್ಕಳ ಚಿನ್ನವನ್ನ ಅಡ ಇಡ್ತಾ ಇದ್ದೀರಿ. ಕಮಿಷನ್ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಹೋಗಿ ಅಂತ ನಾನು ಎಲ್ಲೂ ಕೂಡ ಹೇಳಿರಲಿಲ್ಲ. 3 ಪಕ್ಷವನ್ನ ಒಂದೇ ತಕ್ಕಡಿಯಲ್ಲಿ ತೂಗಬೇಡಿ ಅಂತ ಹೇಳಿದ್ರು. ಇನ್ನು ಚುನಾವಣೆ ಬಂದಾಗ ನಾವು ಕೈ ಒಡ್ಡಿದ್ದೀವಿ, ಅಧಿಕಾರ ಬಂದಾಗ ಸಹಿ ಹಾಕಬೇಕು ಅಂದಾಗ ಯಾವತ್ತೂ ಕೂಡ ಕೈ ಚಾಚಿಲ್ಲ. ಚುನಾವಣೆಗೆ ಹೋದಾಗ ನನಗೆ ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ, ಆದರೆ ಬೇರೆ ಪಕ್ಷಕ್ಕೆ ಮತ ಹಾಕ್ತಾರೆ. ನಗರ ಪ್ರದೇಶದಲ್ಲಿ ಒಂದೇ ರೀತಿಯ ಕೆಲಸವನ್ನ ಮಾಡಿದ್ದೀನಿ ಅಂತ ಎಚ್ಡಿಕೆ ಹೇಳಿದ್ರು. ಜಾತಿ ಗಣತಿ ವರದಿ ಬಗ್ಗೆ ಸರ್ಕಾರದಲ್ಲೇ ಗೊಂದಲ ಇದೆ. ಮುಖ್ಯಮಂತ್ರಿಗಳು ಬೇರೆ ಬೇರೆ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ವರದಿ ಕೂಡ ಗೊಂದಲದಲ್ಲಿದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ರು. ಪ್ರತಿಯೊಬ್ಬರ ಮನೆಗೆ ಹೋಗಿಲ್ಲ ಅಂತ ಅನೇಕರು ಹೇಳ್ತಾರೆ. 100 ಕೋಟಿ ಖರ್ಚು ಮಾಡಿದ್ದಾರೆ. ಜಾತಿ ಧರ್ಮಗಳ ಅಂಕಿಅಂಶಗಳ ಗೊಂದಲ ಇದೆ. ಲಿಂಗಾಯತ ಒಕ್ಕಲಿಗರು ಸೇರಿ ಅನೇಕರು ವಿರೋಧವನ್ನು ಮಾಡಿದ್ದಾರೆ. ವರದಿಯಲ್ಲಿ 75 ಲಕ್ಷ ಮುಸಲ್ಮಾನರು ಅಂತ ತೋರಿಸ್ತಾರೆ. ಗೊಂದಲ ಇರೋ ವರದಿಯನ್ನ ಯಾಕೆ ಮಂಡನೆ ಮಾಡಿದ್ದಾರೆ? ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗಬೇಕು. ಒಂದು ಜಾತಿ ಧರ್ಮವನ್ನ ಕಮ್ಮಿ ತೋರಿಸುವ ಕೆಲಸವನ್ನ ಮಾಡಬಾರದು. ಈ ವರದಿಯನ್ನು ತಿರಸ್ಕರಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಅಂತ ಹೇಳಿದ್ರು. 2013ರಲ್ಲಿ ಈ ಜಾತಿ ಗಣತಿಯಾಗಿದೆ. ಲಕ್ಷಾಂತರ ಮನೆಗಳಿಗೆ ಹೋಗಿಲ್ಲ, ನನ್ನ ಮನೆಗೂ ಕೂಡ ಬಂದಿಲ್ಲ. ಇದನ್ನ ವೈಜ್ಞಾನಿಕ ಸರ್ವೆ ಅಂತ ಪರಿಗಣಿಸೋದು ಹೇಗೆ ಅಂತ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಸಣ್ಣ ಸಣ್ಣ ಸಮುದಾಯಗಳು ಅನ್ಯಾಯಕ್ಕೆ ಒಳಗಾಗಿವೆ. ಶೈಕ್ಷಣಿಕ ಆರ್ಥಿಕವಾಗಿ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡಬೇಕು. ಕಾಂಗ್ರೆಸ್ನವರಿಗೆ ಈ ಜಾತಿ ಗಣತಿಯ ಬಗ್ಗೆ ಅಸಮಾಧಾನ ಇದೆ. ಸರ್ಕಾರ 1 ವಾರ ವಿಶೇಷ ಸದನವನ್ನ ಕರೆಯಲಿ, ಈ ಕುರಿತು ಚರ್ಚೆಯನ್ನ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ಜನಾಕ್ರೋಶ ಯಾತ್ರೆಯ ಬಳಿಕ ಆಕ್ಟಿವ್ ಆದ ಜೆಡಿಎಸ್ ನಾಯಕರು ಬೆಲೆ ಏರಿಕೆ ವಿರುದ್ಧ ಸಿಡಿದೆದ್ದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಭಿಯಾನ ಮಾಡಿದ್ರು. ಬಳಿಕ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ಹೊರಟ ಜೆಡಿಎಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ ಪಕ್ಷದ ಶಾಸಕರೇ ಈ ಆಡಳಿತದಿಂದ ಬೇಸರಗೊಂಡಿದ್ದಾರೆ. ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಯಾವ ಮುಖ ಇಟ್ಕೊಂಡು ಮತ ಕೇಳೋದಿಕ್ಕೆ ಹೋಗ್ತಾರೆ? ಸದನದ ಒಳಗೆ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು. ಆದ್ರೆ ವಿಪರ್ಯಾಸ ನೋಡಿ ಸರ್ಕಾರದ ಸಚಿವರು ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾರೆ. ಸಾರ್ವಜನಿಕ ಸೇವೆಗೆ ಬರಬೇಕು ಎಂಬ ಯುವಕರಿಗೆ ಇದೇನಾ ನೀವು ತೋರ್ತಾ ಇರುವ ದಾರಿ ಅಂತ ವಾಗ್ದಾಳಿ ನಡೆಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.